ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿಭಕ್ತ್ರಂ ಭಜೆ तं ವಾಜಿಭಕ್ತ್ರಂ ಭಜೆ. ಮಹಾಲಕ್ಷ್ಮೀ ನಮಃ. ಭಾರತೀಶಾಯ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಕಂ. ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ಅನಂತ ಪ್ರಣಾಮಗಳು. ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನ ಮೋಸ್ತುತೆ. ಪದ್ಮನಾಭಾದಿ ಸಕಲ ಯತಿಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಸೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪುರಂದರದಾಸಾದಿ ಸಕಲ ಹರಿದಾಸ ಗುರುಭ್ಯೋ ನಮಃ. ಜಲದೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮರುತಮತದ ತತ್ವಹರಿಕಥಾಮೃತಸಾರ ವರರಹಸ್ಯಗಳೆಲ್ಲವ ಸರಸವಗುವ ತೆರಗರಹುವೆವೆಂತೆಂಬ ವರವಾಕ್ಯದಂತೆನ್ನ ಪರಿಪಾಲಿಪುದಯ್ಯ. ಗುರುವೇ ನೀನೊಲಿದು ಪಾಮರತರನಾದೆನ್ನ ಹರುಷಾದಿಕರ ಪಿಣಿದು ಪರಮ ಹರುಷಾದಿಂದ ಹರಿದಾಸ್ಯತನವಿತ್ತು ಧರಿಸಿದ ಉಪಕಾರ ಮರೆಯಲಾರೆನು ಎಂದೂ. ನನ್ನ ಎಲ್ಲ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹರಿಕಥಾಮೃತ ಸಾರದ ಈ ಪ್ರವಚನ ಮಾಲಿಕೆಯಲ್ಲಿ 50 ಎಪಿಸೋಡುಗಳು ಇಲ್ಲಿಗೆ ಮುಗಿದು ಕರೆಕ್ಟಾಗಿ ಇದು 51ನೇ ಎಪಿಸೋಡ್ ಪ್ರಾರಂಭವಾಗ್ತಾ ಇದೆ. ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಬ್ರಹ್ಮ ಲಕ್ಷ್ಮೀ ವಾಯುದೇವರ ದ್ವಾರ ತತ್ವಾಭಿಮಾನಿ ದೇವತೆಗಳ ದ್ವಾರ ಏನೇನು ಇಲ್ಲಿವರೆಗೆ ನುಡಿಸಿದ ಅದೆಲ್ಲವನ್ನೂ ನಿಮಗೆ ಒಪ್ಪಿಸಿದ್ದೇನೆ. ಅದರಲ್ಲಿ ಏನಾದರೂ ದೋಷಗಳಿದ್ದರೆ ನೀವು ಮತ್ತೆ ಅದನ್ನು ತಿದ್ದಬಹುದು ಅಂತ ಮನಸ್ಫೂರ್ತಿಯಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇಲ್ಲಿವರೆಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭಾವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನರಸಿಂಹನೇ ನಮಿವೆ ಕರುಣಿ ಪೂಜ್ಯಮಗೆ ಮಂಗಳವ. ಮಂಗಲಾಚರಣ ಸಂಧಿಯ ಮೊಟ್ಟ ಮೊದಲನೆಯ ನಾಂದಿ ಪದ್ಯ ನರಸಿಂಹ ಸ್ತೋತ್ರಾತ್ಮಕವಾಗಿರತಕ್ಕಂಥ ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಅಂತಕ್ಕಂಥ ಪದ್ಯದ ವಿವರಣೆಯನ್ನು ನಾವು ಇಲ್ಲಿವರೆಗೆ ನೋಡಿದ್ವಿ. ಯಥಾಯೋಗ್ಯವಾಗಿ ವಿಸ್ತಾರವಾಗಿ ಕೂಡ ಇದಕ್ಕೆ ವ್ಯಾಖ್ಯಾನಕಾರರು ಯಾರ್ಯಾರಿದ್ದಾರೆ, ಅವರುಗಳ ಹೆಸರೇನು, ಅವರು ಮಾಡಿದ ಉಪಕಾರವೇನು ಎಲ್ಲವನ್ನು ವಿವರವಾಗಿ ಈ 50 ಎಪಿಸೋಡ್ಗಳಲ್ಲಿ ಈ ನಾಂದಿ ಪದ್ಯದ ಬಗ್ಗೆ ಮತ್ತು ಮಂಗಲಾಚರಣದ ಮೊದಲನೆಯ ಪದ್ಯ ಶ್ರೀರಮಣಿ ಕರಕಮಲ ಅಂತಕ್ಕಂಥ ಪದ್ಯದ ಬಗ್ಗೆ, ನಂತರದಲ್ಲಿ ಇದಕ್ಕೆ ವ್ಯಾಖ್ಯಾನಕಾರರ ಬಗ್ಗೆ ಎಲ್ಲ ಹೇಳ್ತಾ ವಿಸ್ತಾರವಾಗಿ ಹೇಳಲಾಯಿತು. ಈಗ 2ನೇ ಪದ್ಯಕ್ಕೆ ಪ್ರಾರಂಭ ಮಾಡೋಣ. ಜಗದುದರನ ಅತಿ ವಿಮಲ ಗುಣರೂಪಗಳ ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ
ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಇದು ಮಂಗಲಾಚರಣ ಸಂಧಿಯ 2ನೇ ಪದ್ಯ, ರಮಾದೇವಿಯರ ಸ್ತೋತ್ರಾತ್ಮಕವಾಗಿರತಕ್ಕಂಥದ್ದು. ಇದನ್ನು ಜಗನ್ನಾಥದಾಸರು 2ನೇ ಪದ್ಯವನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇದು ತಾರತಮ್ಯಕ್ಕೆ ಸರಿ ಹೋಗತಕ್ಕಂಥ ರೀತಿಯಲ್ಲಿ, ಒಂದು ಗುರು ಮಂತ್ರಕ್ಕೂ ಸರಿ ಹೋಗಬೇಕು, ಈ ಕಡೆ ತಾರತಮ್ಯಕ್ಕೂ ಸರಿ ಹೋಗಬೇಕು. ಆ ರೀತಿಯಲ್ಲಿ 2ನೇ ಪದ್ಯವನ್ನು ರಚನೆ ಮಾಡಿದರು. ಪುರಾಣಗಳು, ಭಾಗವತಾದಿ ಪುರಾಣಗಳು ದೇವತೆಗಳ, ಎಲ್ಲ ದೇವತೆಗಳ, ಭಗವಂತನ ದಾಸಾನುದಾಸರಾಗಿರತಕ್ಕಂಥ ರಮಾದೇವಿಯಿಂದ ಹಿಡ್ಕೊಂಡು ಮತ್ತು ಕರ್ಮಾಭಿಮಾನಿಯಾಗಿರತಕ್ಕಂಥ ಪುಷ್ಕರನವರೆಗೆ ಇರತಕ್ಕಂಥ ಎಲ್ಲ ದೇವತೆಗಳ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾವೆ. ಮತ್ತು ಅವರಿಂದ ಏನು ಫಲ ದೊರೀತದೆ, ಅವರ ಉಪಾಸನಾ ಪ್ರಕ್ರಿಯೆಯನ್ನು ಹೇಳಿದೆ. ಆದರೆ ಲಕ್ಷ್ಮಿಯ ಬಗ್ಗೆ ಕೂಡ ಒಂದಿಷ್ಟು ವಿಸ್ತಾರವಾದ ಚಿಂತನೆಯನ್ನು ನಮಗೆ ಕೊಟ್ಟಿದ್ದೆ. ಬರೀ ಪುರಾಣಗಳು ಮಾತ್ರ ಲಕ್ಷ್ಮಿಯ ಬಗ್ಗೆ ಹೇಳಿಲ್ಲ, ಉಪನಿಷತ್ತುಗಳು ಹೇಳಿದ್ದಾವೆ, ವೇದಗಳು ಹೇಳಿದ್ದಾವೆ. ಎಲ್ಲದಕ್ಕಿಂತಲೂ ಪಂಚಮ ವೇದಾಂತ ಪ್ರಸಿದ್ಧವಾಗಿರತಕ್ಕಂಥ ಮಹಾಭಾರತ ಹೇಳಿದೆ. ಎಲ್ಲ ಪುರಾಣಗಳು, ಎಲ್ಲ ಇತಿಹಾಸಗಳು, ಎಲ್ಲ ಉಪನಿಷತ್ತುಗಳು, ಎಲ್ಲ ವೇದಗಳ ಸಮೂಹಗಳು ಮಹಾಲಕ್ಷ್ಮಿ ಜಗದಂಬೆ ಆಕೆಯ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ಒಂದು ಎಚ್ಚರಿಕೆಯನ್ನು ಕೃಷ್ಣ ಮಾತ್ರ ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಅವನು ಹೇಳುವ ಮಾತು ಎಷ್ಟು ಸುಂದರವಾಗಿದೆ ನೋಡ್ರಿ. ಕೃಷ್ಣ ಭಗವದ್ಗೀತೆಯಲ್ಲಿ ಲಕ್ಷ್ಮೀದೇವಿಯ ಉಪಾಸನೆಯ ಬಗ್ಗೆ ಒಂದು ಮಾತು ಹೇಳ್ತಾನೆ. ಕ್ಲೇಶೋ ಅಧಿಕತರಸ್ತೇಷಾಂ ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಅವ್ಯಕ್ತಾಸಕ್ತಚೇತಸ, ಅವ್ಯಕ್ತ ತತ್ವ ಅಂತ, ಅವ್ಯಕ್ತ ಅಂತ ಕಳಿಸಿಕೊಳ್ತಕ್ಕಂಥ ಒಬ್ಬ ದೇವತೆ ಇದ್ದಾಳೆ. ಅವಳಲ್ಲಿ ಆಸಕ್ತರಾಗಿರ್ತಕ್ಕಂಥ ಮತ್ತು ಅವಳ ಉಪಾಸಕರಿಗೆ ಬಹಳ ಕಷ್ಟಗಳು ಜಾಸ್ತಿ. ಕ್ಲೇಶ ಅಧಿಕತರಹ, ಅತ್ಯಂತ ದುಃಖ ಆಗ್ತದೆ, ಕ್ಲೇಶ ಆಗ್ತದೆ, ಕಷ್ಟ ಬರ್ತದೆ. ಯಾರಿಗೆ? ತೇಷಾಂ ಕೇಶಾಂ, ಯಾರಿಗೆ? ಅಂಥವರಿಗೆ ಅಂದರೆ ಯಾರಿಗೆ ಅಂತಂದಾಗ, ಏತು ಅವ್ಯಕ್ತಾಸಕ್ತ ಚೇತಸಃ, ಯಾರು ಅವ್ಯಕ್ತ ಅಂತ ಕರೆಸಿಕೊಳ್ತಕ್ಕಂಥ ಲಕ್ಷ್ಮಿಯಲ್ಲಿ ಮನಸ್ಸಿಟ್ಟಿದ್ದಾರೋ, ಮನಸ್ಸನ್ನು ಇಟ್ಟು ಉಪಾಸನೆ ಮಾಡ್ತಾ ಇರ್ತಾರೋ ಅಂಥವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಅಂತಂದರು. ಯಾರು ಅವ್ಯಕ್ತ ಅಂತಂದರೆ ಯಾರು ಅಂದರೆ, ಅವ್ಯಕ್ತ ಎನ್ನುವ ಶಬ್ದ ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯದ ಗೀತಾ ತಾತ್ಪರ್ಯದ ಪ್ರಕಾರ ಮಹಾಲಕ್ಷ್ಮಿಗೆ ಅವ್ಯಕ್ತ ಅಂತ ಹೆಸರಿಸ್ಕೊಳ್ತಾಳೆ. ಅವ್ಯಕ್ತ ಎಂಬ ಶಬ್ದದಿಂದ ವಾಚ್ಯಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಇದ್ದಾಳಲ್ಲ, ಇವಳ ಕೇವಲ ಉಪಾಸನೆ ಕಷ್ಟತರವಾದದ್ದು, ಕ್ಲೇಶವನ್ನು ತಂದು ಕೊಡ್ತದೆ. ಈಗ ಪ್ರಾಪಂಚಿಕವಾಗಿ ಆಲೋಚನೆ ಮಾಡೋಣ, ಇದಕ್ಕೆ ದೊಡ್ಡ ವೇದಾಂತ ಬೇಕಾಗಿಲ್ಲ ನಮಗೆ. ವೇದಾಂತ ಬಿಟ್ಟು ಸುಮ್ಮನೆ ಲೌಕಿಕ ಪ್ರಪಂಚದಲ್ಲಿ ಆಲೋಚನೆ ಮಾಡಿದರೆ, ಪ್ರತಿ ಮಾನವನಿಗೆ ಏನು ಅಪೇಕ್ಷೆ ಇರ್ತದೆ ಗೊತ್ತಾ? ನಾನು ಧನಿಕನಾಗಬೇಕು, ಸಿರಿ ಸಂಪತ್ತುಗಳಿಂದ ತುಂಬಿ ತುಳುಕಬೇಕು, ನನಗೆ ಬೇಕಾದಷ್ಟು ಸಂಪತ್ತು ಬರಬೇಕು ಅಂದ್ಕೊತಾನೆ. ಅದಕ್ಕಾಗಿ ಎಲ್ಲವನ್ನೂ ಮರಿತಾನೆ. ಒಂದು ರೀತಿಯಿಂದ ಹೇಳಬೇಕಾದ್ರೆ ತನ್ನನ್ನು ತಾನು ಮರೆತು, ತನ್ನ ಇತಿಮಿತಿಗಳನ್ನು ಮರೆತು, ತನ್ನ ಜೀವನ ಹೇಗಿದ್ದರೆ ಸಮಾಜದಲ್ಲಿ ಒಳ್ಳೆಯವನು ಅನಿಸ್ಕೋತಾನೆಂಬುದು ಕೂಡ ಮರೆತು ಧನ ಸಂಪಾದನೆಯಲ್ಲಿ ತೊಡಗುತ್ತಾನೆ. ಸಂಪಾದನೆ ಮಾಡುವಾಗ ಆ ದುಡ್ಡು ಬಂದಂತೆಲ್ಲ ಕೂಡ ಆನಂದ 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 ಆಗ್ತದೆ. ಅದರ ಆಶ್ಚರ್ಯ ಏನು ಗೊತ್ತಿನ, ವಿಪರೀತವಾದ ದುಡ್ಡು ಬಂದು ಸೇರಿದ ಮೇಲೆ ನಿಜವಾದ ಕಷ್ಟಗಳು ಪ್ರಾರಂಭವಾಗ್ತವೆ. ಅವನಿಗೆ ಸುಖವಾದ ನಿದ್ರೆ ಇರೋದಿಲ್ಲ, ಅವನಿಗೆ ಸುಖವಾದ ಶಾಂತಿ ಇರೋದಿಲ್ಲ, ಅವನಿಗೆ ಯಾವಾಗಲೂ ಭಯ, ಯಾವುದೋ ಒಂದು ರೀತಿಯಿಂದ ಕ್ಲೇಶ, ಇವೆಲ್ಲವೂ ಪ್ರಾಪ್ತವಾಗ್ತವೆ. ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಧನಿಕರು ಅಂತಿರ್ತಾರೆ, ಅಂಥವರಿಗೆ ಅನೇಕ ರೋಗಗಳಿರ್ತವೆ. ಅವರಿಗೆ ಶುಗರ್ ತಿನ್ನಕ್ಕಿಲ್ಲ, ಶುಗರ್ ಅಂತಾರೆ. ಹೊಟ್ಟೆ ತುಂಬ ಮೃಷ್ಟಾನ್ನ ಊಟ ಮಾಡಲಿಕ್ಕೂ ಅವನು ಅನರ್ಹರಾಗಿರ್ತಾನೆ. ರಾತ್ರಿ ಆದ ಕೂಡಲೇ ಅವನಿಗೆ ಅನೇಕ ತರಹದ ಆಲೋಚನೆ, ಯಾರು ನನ್ನ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದಾರೋ ಏನು, ಯಾರ್ಯಾರು ಅಸೂಯೆ ಪಡ್ತಾ ಇದ್ದಾರೋ ಏನು, ಇದನ್ನು ಅಪಹಾರ ಮಾಡಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಏನೋ ಅಂಥೇಳಿ ಅವನು ಅದಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಎಷ್ಟು ಮಂದಿ ಇಟ್ಕೊಂಡಿರ್ತಾನೆ. ಎಲ್ಲಿ ನನ್ನನ್ನು ಕೊಂದು ಬಿಡ್ತಾರೋ, ನನ್ನ ಸಂಪತ್ತೆಲ್ಲ ಎಲ್ಲಿ
ಎಲ್ಲಿ ತನಕ ಹೋಗ್ತದೆ ಅವನ ಆಲೋಚನೆಗಳು ಅಂತಂದರೆ, ಅಂದರೆ ಇದು ಜಾಸ್ತಿ ಜನರಲ್ಲಿ ಇದೇ ಇರೋದು. ಅವನು ತನ್ನ ಮಕ್ಕಳನ್ನು ತನ್ನ ಹೆಂಡತಿಯನ್ನು ಕೂಡ ದುಡ್ಡಿನ ವಿಷಯದಲ್ಲಿ ನಂಬೋದಿಲ್ಲ. ಅವರು ಏನಾದರೂ ಖರ್ಚು ಮಾಡಿದರೆ ಅದನ್ನು ಅವನು ಒಪ್ಪೋದಿಲ್ಲ. ಇದಕ್ಕೆ ಯಾರೋ ದೃಷ್ಟಾಂತ ಬೇಕಾಗಿಲ್ಲ. ಸಾಕ್ಷಾತ್ ನಮ್ಮ ಹರಿದಾಸೋತ್ತಮರು ಅನಿಸ್ಕೊಂಡು ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಪ್ರಸಿದ್ಧರಾಗಿ ಭಗವಂತನನ್ನೇ ಕರೆಸಿಕೊಂಡಿರ್ತಕ್ಕಂಥ ಪುರಂದರದಾಸರೇ ಇದಕ್ಕೆ ಸಾಕ್ಷಿ. ಸಂಪಾದನೆಗೆ ತೊಡಗಿದ ಪುರಂದರದಾಸರು ಅಂದರೆ ಆಗಿನ ಪುರಂದರದಾಸರಾಗಿಲ್ಲ, ಶ್ರೀನಿವಾಸ ನಾಯಕ ದುಡ್ಡು ಬಂದಂತೆಲ್ಲ ಎಷ್ಟು ಜಿಪುಣತನ ಸೇರಿತು ಅಂತಂದರೆ ಹೆಂಡತಿಯನ್ನು ಅನುಮಾನಿಸ್ತಕ್ಕಂಥ ವ್ಯಕ್ತಿ ಆಗಿಬಿಟ್ಟ. ಅದು ಕಥೆಗಳು ಹೇಳ್ತಾರೆ, ಹಾಗೇ ಇತ್ತು, ಹೀಗೇ ಇತ್ತು ಅಂತ ನಾವೇನು ಪ್ರಮಾಣಬದ್ಧವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸತ್ಯ, ಹೆಂಡತಿಯ ಮಾತನ್ನು ಕೂಡ ಕೇಳ್ತಿದ್ದಿಲ್ಲ. ಯಾಕಂದರೆ ಅವರ ಹಾಡೇ ನಮಗೆ ಪ್ರತ್ಯಕ್ಷ ಪ್ರಮಾಣ. ಆದದ್ದೆಲ್ಲ ಒಳಿತೇ ಆಯಿತು ಸಾಧನ ಆ ಹಾಡು ಮಾಡಿದ್ದಾರೆ ಅವರು. ಅದರಲ್ಲಿ ಹೆಂಡತಿಯನ್ನು ಬಹಳವಾಗಿ ವರ್ಣನೆ ಮಾಡ್ತಾರೆ. ಇಂಥ ಹೆಂಡತಿ ಇದ್ದು ನನಗೆ ಅಂದರೆ ಅವಳು ವೈಕುಂಠ ಯಾತ್ರೆ ಮಾಡಿದ್ದಾರೆ. ಅವಳ ಸ್ಮರಣೆಯನ್ನು ತಂದುಕೊಂಡು ಅಯ್ಯೋ ನನ್ನನ್ನು ಇಂಥ ದಾಸನನ್ನಾಗಿ ಮಾಡಿದ ವ್ಯಕ್ತಿ ಇವತ್ತು ಹೊರಟೋದ್ಲಲ್ಲ ಅಂತ ಅಂದ್ಕೊಂಡು ಅವಳ ಬಗ್ಗೆ ಹೇಳ್ತಾರೆ. ನಾನು ತಾಳ ತಂಬೂರಿ ಹಿಡ್ಲಿಕ್ಕೆ ಒಪ್ತಾ ಇದ್ದಿಲ್ಲ, ಹರಿಭಜನೆ ಮಾಡ್ಲಿಕ್ಕೆ ಒಪ್ತಾ ಇದ್ದಿಲ್ಲ, ಅಂದರೆ ಒಳ್ಳೆಯ ಉಪದೇಶವನ್ನು ಮಾಡ್ತಾಯಿದ್ಲು, ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿರಿ ಅಂತ ಹೇಳ್ತಾ ಇದ್ಲು, ಮತ್ತು ಭಗವನ್ನಾಮ ಸಂಕೀರ್ತನೆ ಮಾಡಿರಿ, ದಾಸರ ಜೀವನ ಬಹಳ ಶ್ರೇಷ್ಠವಾದದ್ದು ಅಂತ ಅವಳು ಉಪದೇಶ ಮಾಡಿದ್ಲು. ಆಗ ನಾನು ಅವಳಿರುವಾಗ ಅವಳ ಉಪದೇಶಗಳನ್ನು ಯಾವುದನ್ನು ಲೆಕ್ಕ ಮಾಡಲಿಲ್ಲ ದುಡ್ಡಿನ ವ್ಯಾಮೋಹದಿಂದ. ಈಗ ಅವಳ ಅನುಗ್ರಹದಿಂದ, ಅವಳ ಅಭಿಮಾನದಿಂದ, ಅವಳ ಪ್ರಯತ್ನದಿಂದ ನಾನು ದಾಸಾದೆ. ಈಗ ಅವಳಿಲ್ಲ. ಹೀಗೆಲ್ಲ ಸೊ ಪುರಂದರದಾಸರಂಥ ನಾರದಾಂಶ ಸಂಭೂತರಾದ ಪುರಂದರದಾಸರೇ ಒಂದು ಕಾಲದಲ್ಲಿ ಧನ ಸಂಪಾದನೆಯಲ್ಲಿ ತಮ್ಮನ್ನು ತಾವು ಮರೆತು ಪರಮ ಲೋಭಿಗಳು ಅಂತ ಅನಿಸ್ಕೊಂಡ್ರು. ಎಲ್ಲಿ ತನಕ ಲೋಭಿಗಳಾದರು ಅಂದರೆ ಸಾಕ್ಷಾತ್ ಭಗವಂತ ಎದುರಿಗೆ ಬಂದು ನಿಂತುಕೊಂಡು ದಾನ ಬೇಡಿದರೂ ಕೊಳ್ಳಕ್ಕ ಮನಸ್ಸಾಗಲಿಲ್ಲ ಅವರಿಗೆ. ಇದು ನಾವು ಕಥೆಗಳಲ್ಲಿ ಕೇಳ್ತೀವಿ. ಹಾಗೆ ಧನ ಸಂಪಾದನೆಯಲ್ಲಿ ಲಕ್ಷ್ಮಿಯಲ್ಲಿ ಆಸಕ್ತನಾಗಿ ಲಕ್ಷ್ಮಿಯೇ ನನ್ನ ಮನೆ ತುಂಬಬೇಕು ಅಂತ ಯಾರು ಅಂದ್ಕೋತಾರೋ ಅವರಿಗೆ ಬಹಳ ಕಷ್ಟಗಳು ಜಾಸ್ತಿ ಆಗ್ತಾರೆ. ಎಲ್ಲಿ ಗೌರ್ಮೆಂಟ್ ಬರ್ತದೋ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಹಾಕಿಬಿಡ್ತದೋ, ಎಲ್ಲಿ ನನ್ನ ಸಂಪತ್ತು ಹೆಂಗೆ ಬಂತು ಅಂತ ಕೇಳ್ತಾರೋ. ಈ ಒಂದಲ್ಲ ಕಳ್ಳರ ಭಯ, ಬಡಕರ ಭಯ, ಹಿಂಸಕರ ಭಯ, ಸ್ವತಃ ತನ್ನ ಬಂಧು ಬಾಂಧವರ ಮೇಲೆ ಭಯ, ಅನುಮಾನ ಇಂಥಾದಿಗಳಿಂದ ಪೀಡಿತನಾಗ್ತಾರೆ. ಇದು ನಾವು ಲೋಕದಲ್ಲಿ ಕಾಡ್ತೇವೆ ಇವತ್ತು ಸ್ಪಷ್ಟ. ಕೇವಲ ಸಂಪತ್ತಿನ ಅಪೇಕ್ಷೆಯಲ್ಲಿ ಅವನು ಕಾಲ ಕಳೀತಾನೋ ಅವನಿಗೆ ಕ್ಲೇಶಗಳೇ ಜಾಸ್ತಿ. ಪ್ರಾರಂಭದಲ್ಲಿ ದುಡ್ಡು ಬರುವಾಗ ಮಾತ್ರ ಸ್ವಲ್ಪ ಆನಂದ ಇದ್ದಂತೆ ಕಾಣಿಸ್ತದೆ. ಆ ಆನಂದದ ಹಿನ್ನೆಲೆಯಲ್ಲೇ ಏನಿರ್ತದೆ ಗೊತ್ತನಾ? ದುಃಖ ಇರ್ತಾರೆ, ಭಯ ಇರ್ತಾರೆ, ಏನೋ ಒಂಥರ ಭೀತಿ ಇರ್ತಾರೆ. ಇನ್ನು ಹೀಗಿದ್ದಾಗ ಇನ್ನು ನಿರಂತರ ಬರೇ ಕೇವಲ ಲಕ್ಷ್ಮಿಯನ್ನೇ ಉಪಾಸನೆ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ಯಕ್ತ ಅಂತ ಕರೆಸಿಕೊಳ್ತಕ್ಕಂಥ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರು. ಅವರಿಗೆ ಕೃಷ್ಣ ಹೇಳಿದ ಮಾತು ಸತ್ಯ. ಇಲ್ಲಯ್ಯ, ಬಹಳ ಕಷ್ಟಗಳು. ಎಷ್ಟು ನೋಡ್ರಿ, ದುರ್ಯೋಧನ ಪಾಂಡವರ ರಾಜ್ಯವನ್ನೆಲ್ಲ ಅಪಹಾರ ಮಾಡಿದ. ಎಲ್ಲ ನಂದೇ ಆಗಬೇಕು, ನನಗೆ ಸಮಾನ ಯಾರಿರಬಾರ್ದು, ಏಕಛತ್ರಾಧಿಪತಿ ಆಗಬೇಕು ಅಂಥೇಳಿ ಸಂಪಾದನೆ ಮಾಡಿ ಆ ಸಂಪಾದನೆಯ ಹಿನ್ನೆಲೆಯಲ್ಲಿ ಏನು ಮಾಡಿದೆ ಗೊತ್ತಾ? ಎಷ್ಟರ ತನಕ ನೀಚ ಆದ ಅಂದರೆ ಸ್ವತಃ ಮಹಾಜ್ಞಾನಿವರೇಣ್ಯರಾಗಿರ್ತಕ್ಕಂಥ ಬಲಶಾಲಿಗಳಾಗಿರ್ತಕ್ಕಂಥ ಪಾಂಡವರೊಟ್ಟಿಗೆ ದ್ವೇಷ ಕಟ್ಟಿಕೊಂಡ, ಪ್ರಜರ ವಿರುದ್ಧವಾಗಿ ಜೀವನ ಮಾಡಿದ. ಯಾರಿಗೂ ಪಾಂಡವರ ಮೇಲೆ ಅಭಿಮಾನ ಬೆಳೆಸಿಕೊಂಡಿರ್ತಕ್ಕಂಥ ಇಡೀ ಕೌರವ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರಜರೆಲ್ಲ ಪಾಂಡವರನ್ನು ಪ್ರೀತಿ ಮಾಡ್ತಾಯಿದ್ರು, ದುರ್ಯೋಧನನ್ನು ಪ್ರೀತಿ ಮಾಡ್ತಾ ಇದ್ದಿಲ್ಲ. ಪ್ರಜೆಗಳ ಮನಸ್ಸನ್ನು ದೂರ ಮಾಡಿಕೊಂಡ, ತನ್ನ ಬಂಧು ಬಾಂಧವರ ಪ್ರೇಮವನ್ನು ದೂರ ಮಾಡಿಕೊಂಡ. ಭೀಷ್ಮ, ದ್ರೋಣಾಚಾರ್ಯ, ವಿದುರ, ಅಶ್ವತ್ಥಾಮ, ಎಷ್ಟು ಮಂದಿ ಎಲ್ಲ ದೊಡ್ಡ ಜ್ಞಾನಿಗಳು. ಅವರು ಎಷ್ಟು ನೀತಿ ಹೇಳಿದರೂ ಕೇಳಲಿಲ್ಲ. ಯಾಕೆ? ತಾನು ದೊಡ್ಡವನಾಗಬೇಕು, ತಾನೇ ಸಿರಿವಂತನಾಗಬೇಕು, ಸಮಸ್ತ ಸಾಮ್ರಾಜ್ಯ ತನ್ನದಾಗಬೇಕು, ಪಾಂಡವರೆಲ್ಲ ನಿರ್ಗತಿಗರಾಗಬೇಕು, ಅವರು ಅಡವಿಗೆ ಹೋಗಬೇಕು, ಅವರು ದಿಕ್ಕಿಲ್ದವರಾಗಬೇಕು. ಇದು ಅವರ ಆಲೋಚನೆ. ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಸಂಪತ್ತಿನ ವ್ಯಾಮೋಹದಲ್ಲಿ ಈರ್ಷ್ಯಾ ದ್ವೇಷಗಳನ್ನು ಬೆಳೆಸಿಕೊಂಡು ಕೊನೆಗೇನಾದ? ರಣರಂಗದಲ್ಲಿ ದಿಕ್ಕಿಲ್ಲದರೆ ಸತ್ತ. ಇದು ನಾವು ಚರಿತ್ರೆ ನೋಡ್ತಾ ಇದ್ದೀವಿ. ಇದರ ವಿಚಾರ ಎಷ್ಟು ಮಂದಿ, ಬೇಕಾದಷ್ಟು ಮಂದಿ. ಆದರೆ ಸಂಪತ್ತಿನಲ್ಲಿ ವೈರಾಗ್ಯ ಹೊಂದಿದವರ ಸ್ಥಿತಿ ನೋಡ್ರಿ ಹೇಗಿರ್ತದೆ. ಅವರ ಆನಂದನೇ ಆನಂದ. ಅವ್ರಿಗೆ ದುಡ್ಡಿಲ್ಲ ಅಂತಂಬ ಆಲೋಚನೆ ಇರೋದಿಲ್ಲ. ಮಂತ್ರಾಲಯ ಮಹಾಪ್ರಭುಗಳೇ ಇದಕ್ಕೆ ಸಾಕ್ಷಿ. ಮಂತ್ರಾಲಯ ಮಹಾಪ್ರಭುಗಳು ಇನ್ನು ಸನ್ಯಾಸಿಗಳಾಗುವುದಕ್ಕಿಂತ ಮುಂಚೆ, ರಾಘವೇಂದ್ರ ಅಂತಕ್ಕಂಥ ಅಂಕಿತ ಪಡೆಯುವುದಕ್ಕಿಂತ ಮುಂಚೆ ವೀಣಾ ವೆಂಕಣ್ಣ ಭಕ್ತರಾಗಿದ್ದರು.
ಬಹಳ ಬಡತನ ಕಾಡ್ತಾ ಇತ್ತು. ಬಡತನ ಕಂಡರೂ ಕೂಡ ಆ ಬಡತನದ ದುಃಖವನ್ನು ಅವರು ವ್ಯಕ್ತ ಮಾಡಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರೀತಿಯಿಂದ ಭಗವದ್ ಉಪಾಸನೆ ಎಂಬುದು ಲಬ್ಧವಾಯಿತು. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ ಸ್ಪಷ್ಟವಾಗಿ, ರೋಗ ಬಂತು ಅದಕ್ಕಾಗಿ ಆಲೋಚನೆ ಮಾಡಬೇಡ, ಬಡತನ ಬಂತು ಆಲೋಚನೆ ಮಾಡಬೇಡ, ಕೈಕಾಲು ಬಿದ್ದು ಹೋದು ಬೆಡ್ ರೆಡ್ಡಾದಿ ಅದಕ್ಕೂ ಆಲೋಚನೆ ಮಾಡಬೇಡ. ಯಾಕೆ ಗೊತ್ತಾ, ಭಗವಂತ ನಿನಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕಲ್ಪನೆ ಮಾಡಿಕೊಟ್ಟಿದ್ದಾನೆ. ಇವೆಲ್ಲ ಇತ್ತು ಅಂತಂದುಕೋ ನೀನು ಭಗವಂತನ ಮರಿತೀಯ. ಅದಕ್ಕೆ ಕೊನೆಗೆ ಪಾಂಡವರಿಗೆ ಪಟ್ಟಾಭಿಷೇಕ ಎಲ್ಲ ಆಗ್ತದೆ. ಧರ್ಮರಾಜ ಸಿಂಹಾಸನದಲ್ಲಿ ಕೂತು ಬಿಡ್ತಾನೆ. ಬಹಳಷ್ಟು ದಿವಸ ಕೃಷ್ಣ ಪಾಂಡವರೊಟ್ಟಿಗೆ ಇರ್ತಾನೆ. ಕೊನೆಗೆ ಒಂದು ದಿವಸ ಪಾಂಡವರಿಗೆ ಹೇಳ್ತಾನೆ, ನಾನು ಭಾಳ ದಿವಸ ಆಯಿತು ಬಂದು, ಆಯಿತು ಏನೇನು ಆಗಬೇಕೋ ಇದೆಲ್ಲ ಆಯಿತು, ಯುದ್ಧ ಆಯಿತು, ಕೌರವಾದಿಗಳ ಸಂಹಾರ ಆಯಿತು. ಧರ್ಮರಾಜ, ಇನ್ನು ನೀನು ಪಟ್ಟಾಭಿಷಿಕ್ತನಾಗಿಬಿಟ್ಟಿದ್ದೀಯಾ, ಸಿಂಹಾಸನ ನಿಂದಾಗಿದೆ, ಕುರು ಸಾಮ್ರಾಜ್ಯಕ್ಕೆ ಪ್ರಭು ಆಗಿದ್ದೀಯಾ ನೀನು, ಇನ್ನು ನನ್ನ ಅವಶ್ಯಕತೆ ಇಲ್ಲ, ನಾನು ಹೋಗ್ತೀನಿ ಅಂಥೇಳಿ ಅವರಿಂದ ಅನುಮತಿ ಪಡೆದು ಹೊರಳಕ್ಕೆ ರೆಡಿಯಾಗ್ತಾನೆ. ಆಗ ಆ ಭಾರತದ ಅಪೂರ್ವವಾದ ಪಾತ್ರ ಕುಂತಿದೇವಿ ಬಂದು ಕೃಷ್ಣನನ್ನು ಕೇಳಿಕೊತಾಳೆ, ಕೃಷ್ಣ ನೀ ಹೊರಟು ಬಿಡ್ತೀಯಾ, ನಮ್ಮ ಹತ್ರ ಇರೋದಿಲ್ವಾ? ಇಲ್ಲ ಅತ್ತೆ, ನನಗೆ ನಂದು ಒಂದು ಊರದೆ, ನನ್ನ ಬಂಧು ಬಾಂಧವರಿದ್ದಾರೆ, ನನ್ನನ್ನು ನಂಬಿಕೊಂಡಿರ್ತಕ್ಕಂಥ ಗೋಪಿಕಾಸ್ ಪಟ್ಟ ಮಹಿಷಿಯರಿದ್ದಾರೆ, ನಾನು ಅಲ್ಲಿ ಹೋಗಬೇಕು, ಅವರು ನನಗಾಗಿ ಕಾಯ್ತಾ ಇರ್ತಾರೆ, ಕಣ್ಣಲ್ಲಿ ಬತ್ತಿ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ಕೃಷ್ಣ ಈ ನನಗನ್ನಿಸ್ತದೆ ಈ ಸಂಪತ್ತು ಬಂತು ನಿನ್ನನ್ನು ನಮ್ಮಿಂದ ದೂರ ಮಾಡ್ತದೇನೋ ಅನ್ನಿಸ್ತದೆ, ಈ ಸುಖ ಸಾಮ್ರಾಜ್ಯ ನಿನ್ನಿಂದ ನಮ್ಮನ್ನು ದೂರ ಮಾಡ್ತಾ ಇದೆ, ಬೇಡಯ್ಯ, ದುಃಖಮೇವ ಮೇ ಸ್ಯಾತ್, ನಮಗೆ ಇದಕ್ಕಿಂತ ಹಾಯಾಗಿ ದುಃಖನೇ ಇದ್ದಿದ್ದರೆ ಬೇಯಿಸಿತ್ತು, ವನವಾಸನೆ ಇದ್ದರೆ ಬೇಯಿಸಿತ್ತು, ಕಷ್ಟಗಳ ಪರಂಪರೆ ಇದ್ದಿದ್ದರೆ ಬೇಯಿಸಿತ್ತು. ಈ ಸುಖ ಬಂದು ನಿನ್ನನ್ನು ನಮ್ಮಿಂದ ದೂರ ಮಾಡ್ತದಲ್ಲ, ನಿನ್ನ ಸನ್ನಿಧಾನದಿಂದ ನಮಗಾಗತಕ್ಕಂಥ ಆನಂದ ವಿಶ್ವದ ಯಾವ ಪದಾರ್ಥದಿಂದೂ ಆಗ್ತಾ ಇಲ್ಲ, ಎಲ್ಲವನ್ನು ಬಿಟ್ಟು ಈಗ ನಿನ್ನನ್ನು ಬಿಟ್ಟು ಬಿಡ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅಳ್ತಾಳೆ. ಅದ ಕಾರಣ ಸಂಪತ್ತು ಸುಖ ಕೊಡ್ತದೆ ಎಂಬುದಿಲ್ಲ, ಸಂಪತ್ತಿಗೆ ಮೂಲ ಕಾರಣನಾಗಿರ್ತಕ್ಕಂಥ ಭಗವಂತ ಏನಿದ್ದಾನಲ್ಲ, ಅವನ ಸ್ಮರಣೆ, ಅವನ ಚಿಂತನೆ, ಅವನ ನಾಮ ಸಂಕೀರ್ತನೆ ಏನದಲ್ಲ, ಅದು ಅತ್ಯಂತ ಆನಂದ ಕೊಡ್ತಕ್ಕಂಥ ವಿಚಿತ್ರವಾದ ಸಂತದ್ದು. ಅದನ್ನು ಹೇಳ್ತಾರೆ, ಕ್ಲೇಶೋಧಿಕರಸ್ತೇಷಾಂ ಅವ್ಯಕ್ತಾಸಕ್ತತೇಜಸಾಂ. ಈ ಅವ್ಯಕ್ತಳು ಅನಿಸಿಕೊಳ್ತಕ್ಕಂಥ ಮಹಾಲಕ್ಷ್ಮಿಯಲ್ಲಿ ಯಾರು ಆಸಕ್ತರಾಗ್ತಾರೋ, ಸಂಪತ್ತಿನಲ್ಲಿ ವ್ಯಾಮೋಹಿತರು ಯಾರಾಗ್ತಾರೋ ಅವರಿಗೆ ಬಹಳ ಕಷ್ಟಗಳು ಜಾಸ್ತಿ. ಅದು ಬಿಟ್ಟು ಆ ಅವ್ಯಕ್ತಳು ಅನಿಸಿಕೊಳ್ತಕ್ಕಂಥ ಲಕ್ಷ್ಮಿಗೂ ಒಡೆಯನಾಗಿರ್ತಕ್ಕಂಥ ಪರಬ್ರಹ್ಮ ಇದ್ದಾನಲ್ಲ ನಾರಾಯಣ, ಅವನಲ್ಲಿ ಆಸಕ್ತಿ ಹೊಂದಿದರೆ ಅವನ ಜೀವನ ಧನ್ಯ ಆಗ್ತಾರೆ. ಅವನಿಗೆ ಕೈವಲ್ಯ ಶಾಶ್ವತವಾದ ಆನಂದದ ಸ್ಥಾನವೆನಿಸಿರ್ತಕ್ಕಂಥ ಕೈವಲ್ಯ ಅವನ ಕರತಲಾಮಲಕವಾಗ್ತದೆ. ಇದು ಹೇಳ್ತಾರೆ. ಆದ ಕಾರಣ ಮತ್ತು ಹಾಗಾದರೆ ಲಕ್ಷ್ಮಿಯ ಉಪಾಸನೆ ಮಾಡಬಾರ್ದು ಅಂತೀರಾ? ಹಾಂ, ಲಕ್ಷ್ಮಿ ಉಪಾಸನೆ ಮಾಡಬಾರ್ದು ಅಂತ ಯಾರು ಹೇಳೋದಿಲ್ಲ. ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕು. ಯಾವ ರೀತಿ ಉಪಾಸನೆ ಮಾಡಬೇಕು ಅದನ್ನು ಕೂಡ ಗೀತಾಚಾರ್ಯ ಹೇಳ್ತಾನೆ. ಏತ್ವಕ್ಷರಮನಿರ್ದೇಶ್ಯಂ ವ್ಯಾಪ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಇದು ಲಕ್ಷ್ಮಿಗೆ ಹೇಳಿರ್ತಕ್ಕಂಥ, ಕೃಷ್ಣ ಹೇಳಿರ್ತಕ್ಕಂಥ ವಿಶೇಷಣಗಳು. ಇಂಥವಳು ಲಕ್ಷ್ಮಿ ಯಾರು? ಏನು ಈ ತ್ವಕ್ಷರಂ, ಅವಳು ಅಕ್ಷರಳು ಅಂದರೆ ನಾಶವಿಲ್ಲದೆ ಇರತಕ್ಕಂಥ ದೇಹ ಉಳ್ಳವಳು. ಜೀವಿಗಳಿಗೆಲ್ಲ ನಾಶ ಆಗತಕ್ಕಂಥ ದೇಹ ಬರ್ತದೆ, ಅದು ಹೋಗ್ತದೆ. ಎಲ್ಲ ಜೀವಿಗಳು ಸ್ವರೂಪಭೂತವಾದ ನಾಶರಹಿತವಾಗಿರತಕ್ಕಂಥ ಸ್ವರೂಪ ಉಳ್ಳವರೇ. ಆದರೆ ಯಾವಾಗ ಸೃಷ್ಟಿಗೆ ಬರ್ತಾರೆ, ಸೃಷ್ಟಿಗೆ ಬಂದ ಕೂಡಲೇ ಅವರಿಗೆ ಬಂಧಕಗಳಾದ ಒಂದಲ್ಲ 3 ಶರೀರಗಳು ಬರ್ತಾವೆ. ಒಂದು ಲಿಂಗ, ಎರಡನೇದು ಅನಿರುದ್ಧ, ಮೂರನೇದು ಸ್ಥೂಲ ಅಂತಕ್ಕಂಥ ಈ 3 ಶರೀರಗಳು. ಅದರಲ್ಲಿ ಪ್ರಧಾನವಾಗಿ ಅನಾದಿಯಿಂದ ಇರತಕ್ಕಂಥ ಲಿಂಗ ಶರೀರದ ಸಂಪರ್ಕ ಆಯಿತು ಅಂತಂದರೆ ಅವರೆಲ್ಲ ಸಂಸಾರದಲ್ಲಿ ಮುಳುಗಿ ಹೋಗಿಬಿಡ್ತಾರೆ, ದುಃಖದಿಂದ ಕೂಡಿಕೊಂಡು ಬಿಡ್ತಾರೆ. ಅವು ಶಾಶ್ವತ, ಅವು ಅಶಾಶ್ವತ, ಅವು ಹೋಗ್ತವೆ. ಒಂದಲ್ಲ, ಎಲ್ಲ ಜೀವಿಗಳಿಗೂ ಲಿಂಗ ಶರೀರವೂ ಹೋಗ್ತಾನೆ, ಅನಿರುದ್ಧ ಶರೀರವೂ ಹೋಗ್ತಾನೆ, ಸ್ಥೂಲ ಶರೀರ ಅದು ಬರ್ತಿರ್ತದೆ, ಹೋಗ್ತಾ ಇರ್ತಾರೆ, ಒಟ್ಟೆಲ್ಲ ಹೋಗ್ತವೆ. ಸೊ ಶರೀರ ನಾಶ ಉಳ್ಳವರು ಜೀವಿಗಳು. ಲಕ್ಷ್ಮಿ ಮಾತ್ರ ಶರೀರ ನಾಶ ಇಲ್ಲದೇ ಇರತಕ್ಕಂಥವಳು. ಅವಳು ಅಕ್ಷರ ಶಬ್ದವಾಚ್ಯಳು. ಅಕ್ಷರಂ ಏತ್ವಕ್ಷರಂ ಅನಿರ್ದೇಶ್ಯಂ,
ಅವಳು ಹೀಗಿದ್ದಾಳೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವಳ ಸ್ವರೂಪ, ಅವಳ ವ್ಯಕ್ತಿತ್ವ, ಅದರ ಬಗ್ಗೆ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರು, ಅಂದರೆ ವೇದಗಳಿಂದಲೂ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳವಳು ಯಾರಂದರೆ ಲಕ್ಷ್ಮೀದೇವಿ. ಅನಿರ್ದೇಶ್ಯಂ ಅವ್ಯಕ್ತಂ, ಅವಳು ವ್ಯಕ್ತವಾಗದೇ ಇರತಕ್ಕಂಥವಳು, ಸರ್ವತ್ರ ವ್ಯಾಪ್ತಳಾಗಿರ್ತಕ್ಕಂಥವಳು. ಈ ರೀತಿಯಾಗಿ ಇನ್ನು ಕೆಲವೇ ಅವೆಲ್ಲವನ್ನು ತಿಳ್ಕೋಬೇಕು. ಇಂಥ ಲಕ್ಷ್ಮಿ ಹೇಗೆ ಉಪಾಸನೆ ಮಾಡಬೇಕು ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಈಗ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.